ದೋಸ್ತಿಗಳ ವಿರುದ್ಧ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ದೋಸ್ತಿಗಳ ವಿರುದ್ಧ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಒಡೆದ ಮನೆಯಾಗಿದೆ. 20ಕ್ಕೂ ಹೆಚ್ಚಿನ ಕೈಶಾಸ್ತ್ರು ಸಿದ್ದರಾಮಯ್ಯ ನಮ್ಮ ಸಿಎಂ ಅಂತಿದ್ದಾರೆ. ಡಿಸಿಎಂ ಪರಮೇಶ್ವರ್ 3 ಬಾರಿ ಸಿಎಂ ಸ್ಥಾನ ತಪ್ಪಿದೆ ಅಂತಿದ್ದಾರೆ. ಹಾವೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಅನ್ನೋ ಸುಳ್ಳು ಹೇಳ್ತಿದ್ದಾರೆ. ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಬೇರೆ ನಡೆಯುತ್ತಿದೆ. ಇನ್ನೊಂದು ಕಡೆ ಹಣ ಎಲ್ಲಿ ಹೋಗುತ್ತಿದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 22 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ. ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಕೆಲವರು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಪಕ್ಷ ಖಂಡಿತವಾಗಿಯೂ 22 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ಇವತ್ತು ಒಡೆದ ಮನೆಯಾಗಿದೆ. ಜೆಡಿಎಸ್ ಕಾಂಗ್ರೆಸ್ಗೆ ಒಳ್ಳೆ ಸಂಬಂಧಗಳಿಲ್ಲ. ಪರಮೇಶ್ವರ್ ದಲಿತ ಎಲ್ಲರ ಸಭೆಗಳು ಮಾಡ್ತಾ ಇದ್ದೇನೆ. ಉದ್ದೇಶ ಅಂತ ಹೇಳಿದ್ರೆ ನಮ್ಮನ್ನು ದಲಿತ ಸಮೂಹಕ್ಕೆ ದ್ರೋಹ ಮಾಡ್ಕೊಂಡು ಬಂದರು ಕಾಂಗ್ರೆಸ್ನ ಮೊದಲಿಂದ. ಮುಖ್ಯಮಂತ್ರಿ ಸ್ಥಾನ 3 ಬಾರಿ ನನಗೆ ಕೈ ತಪ್ಪೋಯ್ತು. ಹಿಂದಿನ ನಮ್ಮ ನಾಯಕರು ಕೈ ತಪ್ಪಿಸಿದ್ರು. ಈ ರೀತಿ ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಸಹ ಎಲ್ಲ ಕಡೆ ಬಂದಿದೆ. ಈ ರೀತಿ ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಸಹಮತ ಒಮ್ಮತ ಇಲ್ಲದೇ ಬಡಿದಾಡ್ತಾ ಇರುವಂಥದ್ದು. 20ಕ್ಕೂ ಹೆಚ್ಚಿನ ಕಾಂಗ್ರೆಸ್ ಶಾಸಕರು ನಾವು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸೊ ಇವೆಲ್ಲವೂ ಸಹ ನಾಳೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮತದಾರರನ್ನ ನಮ್ಮ ಪರವಾಗಿ ಸೆಳೆಯೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಸರ್ಕಾರ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ಭೀಕರ ಬರಗಾಲ, 170ಕ್ಕೂ ಹೆಚ್ಚು ತಾಲೂಕಲ್ಲಿ ಬರಗಾಲ ಇದೆ. ಯಾವುದಕ್ಕೂ ಹಣಕಾಸಿನ ಬಿಡುಗಡೆ ಆಗಿಲ್ಲ. ಸಾಲ ಮನ್ನಾ ಅಂತ ಹೇಳಿ ಸುಳ್ಳು ಘೋಷಣೆಯನ್ನು ಮಾಡಿಕೊಂಡು ಅವತ್ತಿನ ಇವತ್ತಿನವರೆಗೂ ಸಾಲ ಮನ್ನಾನೂ ಆಗಲಿಲ್ಲ, ಅಭಿವೃದ್ಧಿ ಕಾರ್ಯನೂ ಆಗಲಿಲ್ಲ, ನೀರಾವರಿ ಯೋಜನೆಯೂ ಆಗಲಿಲ್ಲ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ. ಕಾಂಗ್ರೆಸ್ ಇವತ್ತು ಒಡೆದ ಮನೆಯಾಗಿದೆ. ಜೆಡಿಎಸ್ ಕಾಂಗ್ರೆಸ್ಗೆ ಒಳ್ಳೆ ಸಂಬಂಧಗಳಿಲ್ಲ. ಪರಮೇಶ್ವರ್ ದಲಿತ ಎಲ್ಲರ ಸಭೆಗಳು ಮಾಡ್ತಾ ಇದ್ದೇನೆ. ಉದ್ದೇಶ ಅಂತ ಹೇಳಿದ್ರೆ ನಮ್ಮನ್ನು ದಲಿತ ಸಮೂಹಕ್ಕೆ ದ್ರೋಹ ಮಾಡ್ಕೊಂಡು ಬಂದರು ಕಾಂಗ್ರೆಸ್ನ ಮೊದಲಿಂದ. ಮುಖ್ಯಮಂತ್ರಿ ಸ್ಥಾನ 3 ಬಾರಿ ನನಗೆ ಕೈ ತಪ್ಪೋಯ್ತು. ಹಿಂದಿನ ನಮ್ಮ ನಾಯಕರು ಕೈ ತಪ್ಪಿಸಿದ್ರು. ಈ ರೀತಿ ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಸಹ ಎಲ್ಲ ಕಡೆ